ಹಾಯ್ ಫ್ರೆಂಡ್ಸ್, ನಾನಿವತ್ತು ತುಂಬ ರುಚಿಕರವಾದ ಕ್ರಿಸ್ಪಿಯಾದ ಗೋಧಿ ಹಿಟ್ಟಿನ ಗಾರ್ಗಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಮಮತಾ ಮಂಜುನಾಥ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಒಂದು ಬೇಷನ್ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಇದಕ್ಕೆ 3 ಬಟ್ಲು ಗೋಧಿ ಹಿಟ್ಟು ಹಾಕ್ಕೋತಿದ್ದೀನಿ. ಗೋಧಿ ಹಿಟ್ಟು ಅಂದರೆ ಮಾಮೂಲಿ ಗೋಧಿ ಹಿಟ್ಟು, ನಾನು ಆಶೀರ್ವಾದ ಹಿಟ್ಟು ಗೋಧಿ ಹಿಟ್ಟು ಯೂಸ್ ಮಾಡ್ತೀನಿ. ಅದನ್ನೇ ಈಗ ತೊಗೊಂಡಿರೋದು 3 ಬಟ್ಲು ಹಾಕ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್. ಈ ಗಾರ್ಗಿ ಮಾಡ್ಕೊಂಡು ತಿಂದರೆ ಸೂಪರಾಗಿರುತ್ತೆ ಫ್ರೆಂಡ್ಸ್. ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ, ಯಾಕಂದರೆ ಬೆಲ್ಲ ಹಾಕಿ ಮಾಡಿರ್ತೀವಲ್ಲ. ಹಾಗಾಗಿ ನಮ್ಮ ಮನೆಯಲ್ಲಿ ನಮ್ಮ ಹಸ್ಬೆಂಡು ಮತ್ತು ನನ್ನ ಮಗನಿಗೂ ತುಂಬ ಇಷ್ಟ. ಥರ ಸಣ್ಣ ಮಕ್ಳಿಗೆ ಏನೋ ಬಿಸ್ಕೆಟ್ ತಿನ್ನಂಗೆ ಆಗುತ್ತೆ ಫ್ರೆಂಡ್ಸ್, ಆ ಥರ ಇರುತ್ತೆ, ಹೆಲ್ತಿಗೂ ಒಳ್ಳೆಯದು ನೋಡಿ. ಈಗ 3 ಬಟ್ಲು ಹಿಟ್ಟಿಗೆ 4 ಬಟ್ಲು ಬೆಲ್ಲ ತೊಗೊಂಡಿದ್ದೀನಿ ಫ್ರೆಂಡ್ಸ್. ನೋಡಿ 2 ಬಟ್ಲು 4 ಬಟ್ಲು ತೊಗೊಂಡಿದ್ದೀನಿ ಫ್ರೆಂಡ್ಸ್. ಸ್ವಲ್ಪ ಪುಡಿ ಮಾಡಿಕೊಂಡು ಇದನ್ನು ನಾನೀಗ ನೀರು ಹಾಕಿ ಸ್ವಲ್ಪ ಕರಗಿಸ್ತೀನಿ ಫ್ರೆಂಡ್ಸ್. ಒಬ್ಬೊಬ್ಬರು ಗ್ಯಾಸ್ ಮೇಲಿಟ್ಟು ಕರಗಿಸಿ ಸೋಸ್ತಾರೆ, ನಾನು ನೀರು ಹಾಕಿ ಸ್ವಲ್ಪ ಕರಗಿದ ಮೇಲೆ ಸೋಸಿ ಹಾಕ್ತೀನಿ ಫ್ರೆಂಡ್ಸ್. ನೋಡಿ ಈಗ ನೀರು ಮುಳುಗೋಷ್ಟು 1 ಕಪ್ ನೀರು ಹಾಕಿದ್ದೀನಿ ಅಷ್ಟೇ. ಜಾಸ್ತಿ ಏನು ನೀರು ಹಾಕೋದು ಬೇಡ, ಅದು ಮುಳುಗೋಷ್ಟು ಹಾಕಿದರೆ ಸಾಕು. ಯಾಕಂದರೆ ಕರ್ಗೋಕ್ಕಷ್ಟೇ ಅಲ್ವಾ, ಜಾಸ್ತಿ ಹಾಕಿದರೆ ಸಿಹಿ ಕಮ್ಮಿ ಆಗಿಬಿಡುತ್ತೆ. ಹಂಗಾಗಿ ನೋಡಿ ಈ ಥರ ಕೈ ಆಡಿಸ್ತಾ ಇರಬೇಕು ಬೆಲ್ಲ ಕರಗೋಕ್ಕೆ. ಆಮೇಲೆ ಅದೇ ಬಟ್ಲಲ್ಲಿ 1 ಬಟ್ಲು ನಾನು ಅನ್ನ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಅನ್ನ ಹಾಕಿದರೆ ತುಂಬ ಸ್ಮೂತಾಗಿ ಬರುತ್ತೆ, ತುಂಬ ಚೆನ್ನಾಗಿ ಬರುತ್ತೆ. ಅದಕ್ಕೆ 1 ಬಟ್ಲು ಅನ್ನ ತೊಗೊಂಡಿದ್ದೀನಿ. ಇವನ್ನ ಈಗ ರುಬ್ಕೊಂಬರೋಣ. ನೋಡಿ ಅನ್ನ ರುಬ್ಬಿದ್ದಾಯಿತು, ಇಷ್ಟಾದರೆ ಸಾಕು. ಇನ್ನೂ ಸ್ವಲ್ಪ ಜಾಸ್ತಿನೇ ಹಾಕ್ಬೋದು ಫ್ರೆಂಡ್ಸ್, ನಾನು ಸ್ವಲ್ಪ ಹಾಕಿದ್ದೀನಿ ಸಾಕು ಅಂತ. ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ, ಇನ್ನೂ ಸ್ಮೂತಾಗಿ ಬರುತ್ತೆ. ನನಗೆ ಸಾಕು ಅನ್ನಿಸ್ತು, ಇಷ್ಟು ಹಾಕ್ತಿದ್ದೀನಿ ಫ್ರೆಂಡ್ಸ್. ನೋಡಿ ಇದಕ್ಕೆ ಹಾಕ್ತೀನಿ ಬೇಸನ್ಗೆ. ನಂತರ ಇದಕ್ಕೇನೆ ಈಗ ಕೊಬ್ಬರಿ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಹಸಿ ಕೊಬ್ಬರಿ 1 ಬಟ್ಲು ಹಾಕಬೇಕು. ನೋಡಿ 1 ಬಟ್ಲು ಹಸಿ ಕೊಬ್ಬರಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಣ ಕೊಬ್ಬರಿನಾದರೂ ಹಾಕ್ಬೋದು, ಹಸಿ ಕೊಬ್ಬರಿ ಹಾಕಿದರೆ ಇನ್ನೂ ಟೇಸ್ಟ್ ಇರುತ್ತೆ ಫ್ರೆಂಡ್ಸ್. ಹಂಗಾಗಿ ಹಸಿ ಕೊಬ್ಬರಿ ಹಾಕ್ತಾಯಿದ್ದೀನಿ. ನೋಡಿ 1 ಬಟ್ಲು ಈಗ ರುಬ್ಕೊಂಬರ್ತೀನಿ. ಇವೆಲ್ಲ ಹಾಕಿ ಮಾಡಿದ್ರಂತೂ ಸೂಪರಾಗಿರುತ್ತೆ ಫ್ರೆಂಡ್ಸ್. ಗಾರ್ಗಿ ಮಾತ್ರ ಮಾಡಿಕೊಂಡು ಇಟ್ಕೊಂಡು ಏನಿಲ್ಲ ಅಂದರೂ 1 ವಾರ 2 ವಾರ ಅಂತೂ ಇದ್ದೇ ಇರುತ್ತೆ, ತಿನ್ಬೋದು ಆವಾಗವಾಗ. ನೋಡಿ ರುಬ್ಬಿದ್ದಾಯಿತು, ಇಷ್ಟಾದರೆ ಸಾಕು ಕೊಬ್ಬರಿ. ಈಗ ಬೇಸನ್ಗೆ ಹಾಕ್ಕೋತೀನಿ. ಇದರಿಂದ ಖಾರ ಪಕೋಡನೂ ಮಾಡ್ತಾರೆ ಫ್ರೆಂಡ್ಸ್. ಇದು ಸ್ವೀಟ್ ಪಕೋಡ ಅಂತಲೂ ಕರೀತಾರೆ. ಇದಕ್ಕೆ ಖಾರ ಪುಡಿ ಅದನ್ನೆಲ್ಲ ಹಾಕಿ ಖಾರ ಪಕೋಡನೂ ಮಾಡ್ತಾರೆ ಫ್ರೆಂಡ್ಸ್. ಇದು ಸ್ವೀಟ್ ಪಕೋಡ, ಆಮೇಲೆ ಗಾರ್ಗಿ ಅಂತಲೂ ಕರೀತಾರೆ ಫ್ರೆಂಡ್ಸ್ ಇದಕ್ಕೆ. ನೋಡಿ ಇದಕ್ಕೆ ಈಗ ಏಲಕ್ಕಿ ಪೌಡ್ರ್ ಹಾಕ್ತಾಯಿದ್ದೀನಿ. ಸ್ವಲ್ಪ 1 ಸ್ಪೂನ್ ಏಲಕ್ಕಿ ಪೌಡ್ರು ಹಾಕಿದ್ದೀನಿ. ಈಗ ನೋಡಿ ಬೆಲ್ಲ ಕರಗಿದೆ, ಆಲ್ರೆಡಿ ಎಲ್ಲ ಕರಗಿದೆ ಫ್ರೆಂಡ್ಸ್. ನೋಡಿ ಬೆಲ್ಲ ಕರಗಿದ ಮೇಲೆ ಎಷ್ಟು ಕಪ್ಪು ಕಾಣ್ತಾ ಇದೆ ಸ್ವಲ್ಪ ಅಲ್ವಾ ಫ್ರೆಂಡ್ಸ್. ಈಗ ನೋಡಿ ಬೆಲ್ಲ ಸೋಸ್ಕೋತೀನಿ. ಬೆಲ್ಲ ಯಾಕೆ ಸೋಸ್ಕೋತೀವಿ ಅಂದರೆ ಬೆಲ್ಲದಲ್ಲಿ ಏನಾದರೂ ಸ್ವಲ್ಪ ಕಲ್ಲು ಇದು ಇರುತ್ತೆ ಫ್ರೆಂಡ್ಸ್, ಹಂಗಾಗಿ ಸೋಸ್ಕೊಂಡೇ ಹಾಕ್ಕೋಬೇಕು ಬೆಲ್ಲನ. ನೋಡಿ ಅಷ್ಟು ಸೋಸ್ಕೋತೀನಿ. ಬಟ್ ಏನೂ ಇರಲಿಲ್ಲ ಬೆಲ್ಲದಲ್ಲಿ, ಆದ್ರೂ ಸೋಸ್ಕೋಬೇಕಲ್ವಾ, ಹಂಗಾಗಿ ಸೋಸ್ಕೊಂಡೆ. ನೋಡಿ ಈಗ ಬನ್ನಿ ಹಿಟ್ಟು ಯಾವ ಥರ ಕಲಸೋದು ಅಂತ ತೋರಿಸ್ತೀನಿ ಫ್ರೆಂಡ್ಸ್. ನೋಡಿ ಎಷ್ಟು ಕಪ್ಪು ಕಾಣ್ತಾ ಇದೆ ಬೆಲ್ಲ. ಇದು ಕುಡಿಕೆ ಬೆಲ್ಲ ಫ್ರೆಂಡ್ಸ್ ನಾನು ತೊಗೊಂಡಿದ್ದು. ನೋಡಿ ಈಗ ಸ್ವಲ್ಪ ಉಪ್ಪು ಹಾಕ್ತಿದ್ದೀನಿ, ಯಾಕಂದರೆ ಯಾವುದೇ ಸ್ವೀಟಿಗೂ ಸ್ವಲ್ಪ 1 ಚಿಟಿಕೆ ಉಪ್ಪು ಹಾಕಿದರೆ ಸೂಪರಾಗಿರುತ್ತೆ. ಹಾಗಾಗಿ ಉಪ್ಪು ಹಾಕಿದ್ದೀನಿ. ಈಗ ಸ್ವಲ್ಪ 1 ಅರ್ಧ ಸ್ಪೂನು ಸೋಡಾ ಪುಡಿ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಸೋಡಾ ಪುಡಿ ಹಾಕಿ ಈಗ ಸ್ವಲ್ಪನೇ ಪಾನಕ ಹಾಕಿ ಕಲಿಸ್ಬೇಕು ಫ್ರೆಂಡ್ಸ್. ಈಗ ನೋಡಿ ಫಸ್ಟು ಕಲಿಸ್ಕೊಂಡ್ಬಿಡ್ತೀನಿ. ಅನ್ನ ಹಾಕಿದ್ದೀವಲ್ಲ ಅದೆಲ್ಲ ಸ್ವಲ್ಪ ಇದಾಗಬೇಕು, ಚೆನ್ನಾಗಿ ಕಲಿಸ್ಬೇಕು ಫ್ರೆಂಡ್ಸ್. ಹಿಟ್ಟು ಮಾತ್ರ ಸೂಪರಾಗಿ ಬರುತ್ತವೆ. ನೋಡಿ ಚೆನ್ನಾಗಿ ಕಲಿಸಿದ್ಮೇಲೆ ಈಗ ಪಾನಕ ಸ್ವಲ್ಪನೇ ಹಾಕಿ ಕಲಿಸ್ಬೇಕು.
ಯಾಕಂದರೆ ಅಷ್ಟು ಒಂದೇ ಸಲ ಹಾಕಿದರೆ ಆಮೇಲೆ ತೆಳ್ಳಗಾಗ್ಬಿಟ್ರೆ ಕಷ್ಟ. ಹಂಗಾಗಿ ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ತಾ ಹೋಗಬೇಕು ಫ್ರೆಂಡ್ಸ್. ನೋಡಿ ನಾನು ಸ್ವಲ್ಪನೇ ಹಾಕ್ಕೋತಾ ಹೋಗ್ತಾ ಇದ್ದೀನಿ. ಇದು ನಮ್ಮ ಮನೆಯವರು ವಿಡಿಯೋ ಮಾಡ್ತಿದ್ದಾರೆ, ನಾನು ಕಲಿಸ್ತಾ ಇದ್ದೀನಿ ಫ್ರೆಂಡ್ಸ್. ನೋಡಿ ಹಿಂಗೆ ಸ್ವಲ್ಪ ಹಾಕ್ಕೊಂಡು ಕಲಿಸ್ಬೇಕು. ನೋಡಿ ಕೊನೆಯಲ್ಲಿ ಹಾಕಿದೆ. ಆಮೇಲೆ ಅದು ಗಟ್ಟಿ ಆಗುತ್ತೆ ಫ್ರೆಂಡ್ಸ್. ಗಟ್ಟಿ ಆದರೆ ಒಂದು ಕಪ್ ನೀರು ಹಾಕಿದರೂ ಪರವಾಗಿಲ್ಲ, ಚೆನ್ನಾಗಾಗುತ್ತೆ. ನೀರು ಹಾಕಿ ಕಲಿಸ್ಬೋದು. ನೋಡಿ ಅಷ್ಟು ಪಾನಕನೂ ಹಾಕಿದೆ ನಾನು. ನೋಡಿ ಅಷ್ಟು ಪಾನಕನೂ ಹಾಕಿದೆ. ಈ ಥರ ಬಂತು. ನಾನು ಸ್ವಲ್ಪ ಗಟ್ಟಿ ಅನ್ನಿಸ್ತು, ಹಂಗಾಗಿ ಒಂದು ಕಪ್ ನೀರು ಹಾಕಿದ್ದೀನಿ. ನೀರು ಹಾಕ್ಬೋದು ಫ್ರೆಂಡ್ಸ್. ಒಂದು ಸಣ್ಣ ಕಪ್ಪಲ್ಲಿ ನೀರು ಹಾಕ್ತಿದ್ದೀನಿ. ನೋಡಿ ಅದನ್ನು ಸ್ವಲ್ಪ ನೀರು ಹಾಕಿ ಕಲಿಸ್ಬೇಕು. ಅಂದರೆ ತೆಳ್ಳಗಾದರೆ ಕಷ್ಟ ಅಂತಂದು ಸ್ವಲ್ಪ ಹಾಕಿ ಕಲಿಸ್ತಾ ಇದ್ದೀನಿ ನಾನು. ಯಾಕಂದರೆ ಇದು ಕೈಯಲ್ಲಿ ಕಲಸಿ ಮಾಡಿದ್ರೇ ಸೂಪರಾಗಿರುತ್ತೆ ಫ್ರೆಂಡ್ಸ್. ಯಾಕಂದರೆ ಅನ್ನ ಕೊಬ್ಬರಿ ಎಲ್ಲ ಹಾಕಿರ್ತೀವಲ್ಲ, ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಹಂಗಾದರೆ ಚೆನ್ನಾಗಿ ಬರೋದು ಗಾರ್ಗಿ. ನೋಡಿ ಯಾವ ಥರ ಬಂದಿದೆ. ಈ ಥರ ಆದರೆ ಸಾಕು ಫ್ರೆಂಡ್ಸ್. ಈಗ ನಾನು ಏನಿಲ್ಲ ಅಂದರೂ ಒಂದು 5 ಅವರ್ 6 ಅವರು ನೆನೆಯೋಕೆ ಬಿಡ್ತೀನಿ ಫ್ರೆಂಡ್ಸ್. ಇದು ನೆಂದಷ್ಟು ಚೆನ್ನಾಗಿ ಬರುತ್ತೆ ಗಾರ್ಗಿ. ನೋಡಿ ಈಗ ಕಲಸಿಟ್ಟಿದ್ದೀನಿ. ಒಂದು 5-6 ಅವರ್ ಬಿಟ್ಟಿದ್ದೀನಿ ನೆನೆಯೋಕ್ಕೆ. ನೋಡಿ ಈಗ 6 ಅವರ್ ಆದಮೇಲೆ ತೆಗಿತಾ ಇದ್ದೀನಿ. ಯಾವ ಥರ ನೆಂದಿದೆ ಹಿಟ್ಟು. ಸೂಪರಾಗಿ ಬಂದಿದೆ ಫ್ರೆಂಡ್ಸ್. ಈಗ ಎಣ್ಣೆ ಇಟ್ಟಿದ್ದೀನಿ, ಬಾಣಲಿ ಇಟ್ಟಿದ್ದೀನಿ. ಎಣ್ಣೆ ಹಾಕಿ ಬಾಣಲಿ ಇಟ್ಟಿದ್ದೀನಿ, ಗ್ಯಾಸ್ ಹಚ್ಚಿ. ನೋಡಿ ಈಗ ಒಂದೊಂದೇ ಹಾಕ್ತಾಯಿದ್ದೀನಿ. ಗೋಲಿ ಟೈಪ್ ಹಾಕಿದರೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಈ ಥರ ಗೋಲಿ ಟೈಪ್ ಹಾಕಿದರೆ ನೋಡಿ ಎಣ್ಣೆಲಿ ಹಾಕ್ತಾ ಎಷ್ಟು ಉಬ್ಬಿಕೊಂಡು ಬರ್ತಾ ಇದೆ. ಯಾಕಂದರೆ ಸೋಡಾ ಪುಡಿ ಹಾಕಿದ್ದೀವಲ್ಲ. ನಾನು ಸಣ್ಣ ಉಂಡೆ ಹಾಕಿದ್ರೂ ಅದು ಸ್ವಲ್ಪ ಊದ್ಕೊಂಡು ದೊಡ್ಡ ಆಗ್ಬಿಟ್ಟು ಫ್ರೆಂಡ್ಸ್. ನೋಡಿ ಯಾವ ಥರ ಬಂದಿದೆ ಗಾರ್ಗಿ. ಸೂಪರಾಗಿರುತ್ತೆ ಫ್ರೆಂಡ್ಸ್. ನೀವು ಮನೇಲಿ ಮಾಡಿ ನೋಡಿ. ಈ ಥರ ಗಾರ್ಗಿ ಅವಾಗ ಮಾಡ್ಕೊಂಡು ತಿಂದರೆ ಸೂಪರಾಗಿರುತ್ತೆ. ಶುಗರ್ ನೆರಿಗೂ ಕೊಡ್ಬೋದು, ಬೆಲ್ಲದ್ದಲ್ವಾ, ಹಂಗಾಗಿ. ನೋಡಿ ಹೀಗೆ ಮತ್ತೆ ಇನ್ನೊಂದು ಟ್ರಿಪ್ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ನೋಡಿ ಈ ಥರ ಗೋಲಿ ಟೈಪ್ ಹಾಕಿದರೆ ಸಾಕು. ಆಮೇಲೆ ಕಜ್ಜಾಯ ಮಾಡ್ತಾರಲ್ಲ, ಆ ಥರನೂ ಮಾಡ್ಬೋದು ಫ್ರೆಂಡ್ಸ್. ಯಾಕಂದರೆ ಇದು ಗಾರ್ಗಿ ಅಂದರೆ ಇದೇ ಥರನೇ ಮಾಡೋದು. ನೋಡಿ ಇವತ್ತಿನ ಈ ಗಾರ್ಗಿ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ನೀವು ಮನೇಲಿ ಟ್ರೈ ಮಾಡಿ ನೋಡಿ. ಈ ಲಾಗಲ್ಲಿ ಏನೇ ತಪ್ಪಿದ್ರು ಕ್ಷಮಿಸಿ ಅಂತ ಕೇಳ್ಕೊಳ್ತೀನಿ. ಸಿಗೋಣ ಮುಂದಿನ ಲಾಗಲ್ಲಿ. ಥ್ಯಾಂಕ್ ಯು, ಧನ್ಯವಾದಗಳು ಫ್ರೆಂಡ್ಸ್.